ಯಾವುದೇ ಹೋಟೆಲ್ನ ಮೆನುವಲ್ಲಿ ತಂದೂರಿ ಐಟಮ್ನ ರೇಟನ್ನು ನೀವು ನೋಡಿರ್ಬೋದು, ಎಷ್ಟೊಂದು ಎಕ್ಸ್ಪೆನ್ಸಿವ್ ಇರ್ತದೆ ಅಂತ. ನಾವು ತಂದೂರನ್ನು ಬಳಸದೆ ತವಾದಲ್ಲಿ ಪಕ್ಕಾ ಹೋಟೆಲ್ನಂತೆ ರುಚಿಯಾಗಿರುವ ತಂದೂರಿ ಚಿಕನ್ ಅನ್ನು ಹೇಗೆ ಮಾಡೋದಂತ ಈಗ ನೋಡೋಣ. ನಾನಿಲ್ಲಿ 2 ಚಿಕನ್ನ ಲೆಗ್ ಪೀಸ್ ಅನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಲೆಗ್ ಪೀಸೇ ಬೇಕಂತಿಲ್ಲ, ನೀವು ಬ್ರೆಸ್ಟ್ ಪೀಸ್ ಅನ್ನು ತೆಗೆದುಕೊಳ್ಬಹುದು. ಮೊದಲಿಗೆ ಕೋಳಿ ತುಂಡುಗಳನ್ನು ಚೆನ್ನಾಗಿ ತೊಳೆದುಕೊಂಡು ಈ ರೀತಿ ಸ್ಲಿಟ್ ಮಾಡಿಕೊಳ್ಬೇಕು. ನೀವು ಅರ್ಧ ಅಥವಾ 1 ಕೆಜಿ ಚಿಕನ್ ತೆಗೆದುಕೊಂಡ್ರೆ ನಾನು ಮ್ಯಾರಿನೇಷನ್ಗೆ ಉಪಯೋಗಿಸಿದ ಎಲ್ಲಾ ಸಾಮಗ್ರಿ ಅಳತೆಯನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ. ಸ್ಲಿಟ್ ಮಾಡಿಕೊಂಡ ಬಳಿಕ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಬೇಕು. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಬ್ಯಾಡಗಿ ಒಣಮೆಣಸಿನ ಪೇಸ್ಟ್ ಅನ್ನು ಹಾಕಿದ್ದೇನೆ. ನಿಮ್ಮ ಹತ್ರ ಇದು ಇಲ್ಲ ಅಂದ್ರೆ ನೀವು ಮೆಣಸಿನ ಹುಡಿಯನ್ನು ಹಾಕಬಹುದು. ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಈ ರೀತಿ ಹಿಂಡಿರಿ. ಈ ಸಾಮಗ್ರಿಗಳನ್ನು ನೀವೀಗ ನಾವು ಸ್ಲಿಟ್ ಮಾಡಿಕೊಂಡಲ್ಲೆಲ್ಲ ಈ ರೀತಿ ಸವರ್ಕೊಳ್ಬೇಕು. ಹೋಟೆಲ್ಗಳಲ್ಲಿ ಬ್ಯಾಡಗಿ ಅಥವಾ ಕಾಶ್ಮೀರಿ ಒಣಮೆಣಸನ್ನು ಚೆನ್ನಾಗಿ ರುಬ್ಬಿಕೊಂಡು ಪೇಸ್ಟ್ ಅನ್ನು ಮಾಡ್ಕೊಳ್ತಾರೆ. ಕೆಲವೊಂದು ಡಿಶ್ ಅನ್ನು ತಯಾರಿಸುವಾಗ ಮೆಣಸಿನ ಹುಡಿಯ ಬದಲಿಗೆ ಈ ಪೇಸ್ಟ್ ಅನ್ನೇ ಬಳಸ್ತಾರೆ. ಇದರಿಂದ ರುಚಿನೂ ತುಂಬಾ ಚೆನ್ನಾಗಿರ್ತದೆ ಮತ್ತು ಒಳ್ಳೆ ಕಲರ್ ಸಹ ಬರ್ತದೆ. ಇದರ ಫಸ್ಟ್ ಮ್ಯಾರಿನೇಷನ್ ಈಗ ರೆಡಿ ಆಗಿದೆ. ಇದನ್ನು 15 ನಿಮಿಷ ಪಕ್ಕಕ್ಕಿಡಿ. ಅಷ್ಟರಲ್ಲಿ ನಾವು ಇದರ ಸೆಕೆಂಡ್ ಮ್ಯಾರಿನೇಷನ್ ಅನ್ನು ತಯಾರಿಸೋಣ. ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನು ಹಾಕಿ. ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ಮೆಣಸಿನ ಪೇಸ್ಟ್ ಅನ್ನು ಹಾಕಿದ್ದೇನೆ. ಕೋಳಿ ತುಂಡುಗಳು ಜಾಸ್ತಿ ಇದ್ರೆ ನೀವು 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೇಸ್ಟ್ ಅನ್ನು ಹಾಕಿ. ಈಗ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಬೇಕು. ಅರ್ಧ ಟೀ ಸ್ಪೂನ್ ಕಸೂರಿ ಮೆಥಿಯನ್ನು ಹಾಕಬೇಕು. ಅರ್ಧ ಟೀ ಸ್ಪೂನ್ ಗರಂ ಮಸಾಲಾ ಪುಡಿಯನ್ನು ಹಾಕಿ. ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲಾ ಪೌಡರ್ ಅನ್ನು ಹಾಕಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಬೇಕು. ನಾವು ಫಸ್ಟ್ ಮ್ಯಾರಿನೇಷನ್ ಮಾಡುವಾಗ ಸಹ ಸ್ವಲ್ಪ ಉಪ್ಪನ್ನು ಹಾಕಿದ್ದೇವೆ, ಹಾಗಾಗಿ ಈಗ ಸ್ವಲ್ಪ ಕಡಿಮೆನೆ ಹಾಕಿ. ಇದನ್ನೀಗ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಸ್ಪೂನ್ನ ಬದಲಿಗೆ ಈ ರೀತಿಯ ವಿಸ್ಕ್ ಇದ್ರೆ ಅದನ್ನು ಬಳಸಿ. ನಾವು ವಿಸ್ಕ್ ಅನ್ನು ಉಪಯೋಗಿಸಿದ್ರೆ ಮೊಸರು ಚೆನ್ನಾಗಿ ಬೀಟ್ ಆಗಿ ಕ್ರೀಮಿ ಟೆಕ್ಸ್ಚರ್ ಬರ್ತದೆ. ಸೆಕೆಂಡ್ ಮ್ಯಾರಿನೇಷನ್ ನ ಪೇಸ್ಟ್ ಈಗ ರೆಡಿ ಆಗಿದೆ. ನಾವೀಗ ಈ ಚಿಕನ್ ಲೆಗ್ ಪೀಸ್ ಅನ್ನು ಇದಕ್ಕೆ ಹಾಕೋಣ. ಈ ಲೆಗ್ ಪೀಸ್ ಅನ್ನು ಈ ಮಸಾಲಾ ಮಿಶ್ರಣದೊಂದಿಗೆ ಚೆನ್ನಾಗಿ ಈ ರೀತಿ ಕೋಟ್ ಮಾಡ್ಕೊಳ್ಬೇಕು. ಈ ಮಸಾಲೆ ಇನ್ನೂ ಉಳಿದುಕೊಂಡ್ರೆ ರೋಸ್ಟ್ ಮಾಡಿಕೊಳ್ಳುವಾಗ ಇದನ್ನು ಚಿಕನ್ ಮೇಲೆ ಹಾಕಬಹುದು. ನೀವಿದನ್ನು ಅರ್ಧ ಗಂಟೆನಾದ್ರೂ ನೆನೆಸಿಡಬೇಕು. ಮನೆಯಲ್ಲಿ ಯಾರಾದ್ರೂ ಗೆಸ್ಟ್ ಬರುವಾಗ ಅಥವಾ ಗೆಟ್ ಟುಗೆದರ್ ಇರುವಾಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದನ್ನು ರಾತ್ರಿನೇ ಮ್ಯಾರಿನೇಟ್ ಮಾಡಿ ಫ್ರಿಜ್ ನಲ್ಲಿ ಇಟ್ಬಿಡಿ. ಈ ರೀತಿ ಮಾಡೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಆಗಿ ಬರ್ತದೆ ಮತ್ತೆ ನೆಕ್ಸ್ಟ್ ಡೇ ನಿಮ್ಗೆ ಜಾಸ್ತಿ ಕೆಲಸನೂ ಇರೋದಿಲ್ಲ. ನಾವೀಗ ಇದನ್ನು ರೋಸ್ಟ್ ಮಾಡಿಕೊಳ್ಳೋಣ. ಒಂದು ತವಾವನ್ನು ಬಿಸಿ ಆಗ್ಲಿಕ್ಕೆ ಇಟ್ಬಿಡಿ ಮತ್ತು ಅದರ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ. ಎಣ್ಣೆ ಬಿಸಿಯಾದ ನಂತರ ನಾವು ಮ್ಯಾರಿನೇಟ್ ಮಾಡಿಕೊಂಡ ಲೆಗ್ ಪೀಸ್ ಅನ್ನು ಇದರ ಮೇಲೆ ಇಡೋಣ. ಕೋಳಿ ತುಂಡುಗಳನ್ನು ನೀವು ಮೀಡಿಯಂ ಮತ್ತು ಲೋ ಫ್ಲೇಮ್ ನ ನಡುವೆ ರೋಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿ ಉರಿ ಇಟ್ರೆ ಅದು ಒಳಗಡೆ ಬೇಯೋದಿಲ್ಲ ಮತ್ತೆ ಹೊರಗಡೆ ಮಾತ್ರ ಕಪ್ಪಾಗ್ತದೆ. ತವಾದ ಮೇಲೆ ಕೋಳಿ ತುಂಡುಗಳನ್ನು ಇಡುವಾಗ ಈ ರೀತಿ ಮಸಾಲವನ್ನು ಚೆನ್ನಾಗಿ ಕೋಟ್ ಮಾಡಿ ಇಟ್ಬಿಡಿ. ನಾನಿದನ್ನು ಸ್ವಲ್ಪ ಸಮಯ ರೋಸ್ಟ್ ಮಾಡಲಿಕ್ಕೆ ಬಿಡ್ತೇನೆ. ಒಂದು ಬದಿ ಸ್ವಲ್ಪ ಬೆಂದ ಬಳಿಕ ನೀವು ಈ ರೀತಿ ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಬದಿಯನ್ನು ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಸಮಯದ ಅಂತರದಲ್ಲಿ ನೀವು ಈ ರೀತಿ ಉಲ್ಟಾ ಪಲ್ಟಾ ಮಾಡ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ ಎಲ್ಲಾ ಕಡೆ ಸಮಾನವಾಗಿ ಬೇಯುತ್ತದೆ. ನಾನು ತಯಾರಿಸಿದ ಮ್ಯಾರಿನೇಷನ್ ನ ಮಸಾಲೆ ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ಇದರ ಮೇಲೀಗ ಹಾಕ್ತೇನೆ. ಮತ್ತೊಮ್ಮೆ ಇದನ್ನು ನಾನು ಫ್ಲಿಪ್ ಮಾಡ್ಕೊಳ್ತೇನೆ. ಚಿಕನ್ ಈಗ ಚೆನ್ನಾಗಿ ಬೆಂದಿದೆ, ಆದ್ರೆ ಇದಕ್ಕೆ ತಂದೂರಿಯ ಫ್ಲೇವರ್ ಬರ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆಂದ್ರೆ ಗ್ಯಾಸ್ನ ಒಲೆಯ ಮೇಲೆ ಇದ್ದಿಲನ್ನು ಹೀಟ್ ಮಾಡ್ಲಿಕ್ಕೆ ಇಡ್ತೇನೆ. ಒಂದು ದೊಡ್ಡ ತುಂಡು ಇದ್ದಿಲಿದ್ರೆ ಇದಕ್ಕೆ ಸಾಕು. ಇದನ್ನು ಕೊನೆಯದಾಗಿ ಒಂದ್ಸಲ ಫ್ಲಿಪ್ ಮಾಡಿಕೊಂಡು ನಾನು ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ. ನೀವು ಬೇಕಾದ್ರೆ ಇದರಲ್ಲೇ ಹೊಗೆ ಆಡಿಸಬಹುದು, ಇಲ್ಲ ಅಂದ್ರೆ ಈ ಚಿಕನ್ ಅನ್ನು ಒಂದು ಬೌಲ್ಗೆ ವರ್ಗಾಯಿಸಿ ಹೊಗೆ ಆಡಿಸಬಹುದು. ಈ ರೋಸ್ಟ್ ಆದ ಲೆಗ್ ಪೀಸ್ ಅನ್ನು ನಾನು ಒಂದು ಬೌಲ್ಗೆ ವರ್ಗಾಯಿಸುತ್ತೇನೆ.
ಇದ್ದಿಲು ಕೆಂಪಾದ ಮೇಲೆ ಒಂದು ಸಣ್ಣ ಬೌಲ್ನಲ್ಲಿ ಹಾಕಿ ಇದರ ಮೇಲೆ ಈ ರೀತಿ ಇಟ್ಬಿಡಿ. ಇದರ ಮೇಲೆ 1 ಚಮಚ ತುಪ್ಪವನ್ನು ಹಾಕ್ತಿದ್ದೇನೆ. ತುಪ್ಪದ ಬದಲಿಗೆ ನೀವು ಅಡುಗೆ ಎಣ್ಣೆಯನ್ನು ಸಹ ಹಾಕಬಹುದು. ನೀವಿಲ್ಲಿ ನೋಡಬಹುದು, ತುಪ್ಪ ಹಾಕಿದ ಕೂಡಲೇ ಇದರಲ್ಲಿ ಹೊಗೆ ಬರಲಿಕ್ಕೆ ಶುರುವಾಗ್ತದೆ. ಕೂಡಲೇ ಇದಕ್ಕೆ ಮುಚ್ಚಳ ಹಾಕಿಕೊಂಡು ಗಟ್ಟಿಯಾಗಿ ಮುಚ್ಚಿಡಿ. 30 ಸೆಕೆಂಡ್ ಅಥವಾ 1 ನಿಮಿಷ ಮುಚ್ಚಿಡಿ. ನೀವು ಇದನ್ನು ಓಪನ್ ಮಾಡ್ತಿದ್ದಾಗೇನೆ ತಂದೂರ್ನಲ್ಲಿ ಬೇಯಿಸಿದ ರೀತಿ ಪರಿಮಳ ಬರ್ತದೆ. ತಂದೂರಿಯನ್ನು ಯಾವಾಗಲೂ ಪುದೀನಾ ಚಟ್ನಿಯಿಂದ ಸರ್ವ್ ಮಾಡ್ತಾರೆ. ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ಈ ಚಟ್ನಿಯ ರೆಸಿಪಿಯ ವಿಡಿಯೋವನ್ನು ಹಾಕಿದ್ದೇವೆ. ನಿಮಗೆ ಆಸಕ್ತಿ ಇದ್ದಲ್ಲಿ ಅದನ್ನು ಚೆಕ್ ಮಾಡಬಹುದು. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇವೆ. ಇದರ ರುಚಿ ಪಕ್ಕಾ ಹೋಟೆಲ್ನಲ್ಲಿ ಸಿಗುವ ತಂದೂರಿ ತರಾನೇ ಇದೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿ. ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನೀವೆಲ್ಲರೂ ಸುರಕ್ಷಿತವಾಗಿರಿ.